ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನ್ ಹೇಳ್ತಿದ್ಯಾ ಜಿ? ಪದ್ಮಿನಿ ತವ್ರ ಮನೆಗೆ ಹೋಗ್ಬೇಕಾ? ಯಾಕೆ? ಎಲ್ಲರಿಗೂ ಒಂದು ವಿಷಯ ಮರ್ತು ಹೋಗಿದೆ. ಆಷಾಢ ಮಾಸ ಶುರುವಾಗಿದೆ. ಪದ್ಮಿನಿನ ನಾವು ತವ್ರ ಮನೆಗೆ ಕಳಿಸ್ಬೇಕು. ಓಹ್ ಹೌದಲ್ವಾ? ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಒಟ್ಟಿಗಿರೋ ಹಾಗಿಲ್ಲ. ಹಾಗೇನಾದ್ರೂ ಇದ್ರೆ ಅವ್ರಿಗದ್ ಶ್ರೇಯಸ್ಸಲ್ಲ. ಹೌದು, ಇಬ್ಬರ ಆರೋಗ್ಯದಲ್ಲೂ ಏರ್ಪೇರ್ ಆಗೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ನಾನಿಲ್ಲಿ ಇರಬಾರ್ದಾ? ತಾಳಿ ನನ್ ಕತ್ತಲೈತೆ ಅಂದ್ರೆ ಈ ಶಾಸ್ತ್ರ ತಟ್ಟೋದು ನಂಗೆ ತಾನೆ? ನನ್ನಿಂದ ನಂದನವ್ರಿಗೆ ತೊಂದರೆ ಆಗ್ತೈತಾ? ಚಚ, ನಾನ್ ಯಾಕೆ ಹಿಂಗೆಲ್ಲ ಯೋಚಿಸ್ತೀವ್ನಿ? ಅಕ್ಕ ಏನಾರ ಹೊಂಟ್ರೆ ನಾನು ಅವಳ ಜೊತೆ ಒಟ್ಟೋಗ್ತೀನಿ. ಮತ್ತೆ ಅತ್ತೆ ಸೊಸೆ ಕೂಡ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತಾರಪ್ಪ. ಹೌದು, ಅತ್ತೆ ಸೊಸೆ ಒಂದೇ ಸೂರಿನ ಕೆಳಗೆ ಈ ಮಾಸದಲ್ಲಿ ಇರಬಾರ್ದು ಅನ್ನೋ ಶಾಸ್ತ್ರ ನಾನ್ ಕೇಳಿದ್ದೀನಿ. ಹೌದು, ಅದಕ್ಕೆ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಮನೇಲಿ ಇರಬಾರ್ದು. ಒಂದೇ ಬಾಗ್ಲಲ್ಲಿ ಅವ್ರು ಓಡಾಡಿದ್ರೆ ಅವ್ರ ಮಧ್ಯೆ ವೈಮನಸ್ಯ ಹೆಚ್ಚಾಗತ್ತೆ, ಮನೆಯಲ್ಲಿ ಅಶಾಂತಿ ಉಂಟಾಗತ್ತೆ ಅಂತ ಬಹಳ ಹಿಂದಿಂದಲೂ ನಂಬಿಕೆ. ಅದಕ್ಕೆ ಈ ಆಷಾಢ ಮಾಸ ಮುಗಿಯೋವರೆಗೂ ಸೊಸೆನ ಅವ್ರ ತವರು ಮನೆ ಕಳ್ಸೋದು ಪದ್ಧತಿ. ಅಯ್ಯೋ ದೇವ್ರೆ, ಇದನ್ನ ನಾನು ಮರ್ತೇ ಬಿಟ್ಟಿದ್ನಲ್ಲ. ಹಾಗಾದ್ರೆ ಮಾಲ್ತಿ ಮತ್ತೆ ಪೂರ್ವಿ ಒಂದೇ ಮನೇಲಿ ಇರಬಾರ್ದಾ? ನೀವು ಎಲ್ಲರೂ ಇಷ್ಟು ಸೀರಿಯಸ್ ಆಗುವಂಥದ್ದು ಏನೂ ಇಲ್ಲ. ನಮ್ಮನೇಲಿ ಯಾವತ್ತೂ ಈ ಶಾಸ್ತ್ರನ ಫಾಲೋ ಮಾಡಿಲ್ವಲ್ಲ. ಜನಾರ್ದನ್ ಅಣ್ಣನ ಮದುವೆ ಆದ ವರ್ಷ ಚಂಚಲಾತ್ಗೆ ಅವ್ರ ತವ್ರ ಮನೆಗೇನು ಹೋಗ್ಲಿಲ್ಲ, ಇಲ್ಲೇ ಇದ್ರು. ನಾವೆಲ್ಲ ಚೆನ್ನಾಗೇ ಇದ್ವಿ. ಈ ವರ್ಷ ಏನ್ ಸ್ಪೆಷಲ್ಲು? ಬನ್ನಿ ಬನ್ನಿ, ತಿಂಡಿ ತಿನ್ನೋಣ. ಬನ್ನಿ ಅಪ್ಪ. ನಂದನ್, ಇದು ಉಡಾಫೆ ಮಾಡೋ ವಿಷಯ ಅಲ್ಲ. ಪದ್ಮಿನಿನ ನಾವು ತವ್ರ ಮನೆ ಕಳಿಸ್ಲೇಬೇಕು. ಹೌದು ನಂದನ್, ಈ ಆಷಾಢ ಮಾಸ ಮುಗಿಯೋವರೆಗೂ ನೀವಿಬ್ರು ಜೊತೆಲಿ ಇರಬಾರ್ದು. ಅಷ್ಟೇ ಅಲ್ಲ, ಒಬ್ಬರನ್ನೊಬ್ರು ನೋಡಬಾರ್ದು ಕೂಡ. ಇದೇನಿದು? ಒಂದು ತಿಂಗಳು ಒಬ್ಬರನ್ನೊಬ್ರು ನೋಡೋ ಹಾಗೆ ಇಲ್ಲ ಅಂದ್ರೆ ಹೇಗೆ? ಇದೆಯಾ ಹೊಸ ಶಾಸ್ತ್ರ? ಅನ್ನರಿ, ಪದ್ಮಿನಿ ತವ್ರ ಮನೆಗೆ ಹೋಗೋದು ಸರಿ, ಆದ್ರೆ ನಂದನ್ ಪದ್ಮಿನಿ ಒಬ್ರಿಗೊಬ್ರು ನೋಡ್ಬಾರ್ದು ಅನ್ನೋದು ಇದೇ ಹೊಸ ಪದ್ಧತಿ. ಅಂದ್ರೆ ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಒಟ್ಟಿಗೆ ಇರಬಾರ್ದು ಅನ್ನೋದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಕಾರಣಗಳಿದೆ. ಮುಂದೆ ಹುಟ್ಟೋ ಮಗುಗೆ ಆರೋಗ್ಯ ಸರಿ ಹೋಗಲ್ಲ ಅನ್ನೋದು ಅದರಲ್ಲಿ ಒಂದು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇವರಿಬ್ರು ಗ್ರಹಗತಿ ಆಧಾರದ ಮೇಲೆ ಈ ಪರಿಹಾರ ಹೇಳ್ತಾ ಇರೋದು. ಯಾಕೆಂದ್ರೆ ಇವರಿಬ್ರು ಜಾತಕನು ನಾನು ಪರಿಶೀಲನೆ ಮಾಡಿದ್ದೀನಿ. 7ನೇ ಮನೆಯಲ್ಲಿ ಗುರು ಶುಕ್ರ ಇಬ್ರು ದುರ್ಬಲರಾಗಿದ್ದಾರೆ. ಈ 7ನೇ ಮನೆ ಅನ್ನೋದು ಸಂಬಂಧಗಳಿಗೆ ಸಂಬಂಧಿಸಿದ್ದು. ಅದರಲ್ಲಿ ಈ ಗುರು ಶುಕ್ರ ಪ್ರಬಲರಾಗಿರ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ವೈಮನಸ್ಯ ಹೆಚ್ಚಾಗತ್ತೆ. ಕೆಲವು ದಿನಗಳಿಂದ ನಂದನ್ ಪದ್ಮಿನಿ ಮಧ್ಯೆ ಚಿಕ್ಕ ಪುಟ್ಟ ಜಗಳಗಳಾಗ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಇದಕ್ಕೆಲ್ಲ ಇದೇ ಕಾರಣ. ಅದಕ್ಕೆ ಆಷಾಢ ಮಾಸ ಮುಗಿಯೋವರೆಗೂ ನಂದನ್ ಪದ್ಮಿನಿ ದೂರ ಇರೋದು ಇಬ್ಬರಿಗೂ ಒಳ್ಳೇದು. ಚಿಕ್ಕಪ್ಪ, ಇಂಥ ಶಾಸ್ತ್ರ ನಾನು ಯಾವತ್ತೂ ಕೇಳೇ ಇಲ್ಲ. ನಂದನ್, ಇದನ್ನ ಗ್ರಹಗತಿಗಳು ಅಂತಾರೆ. ಇದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ.
ಅಜ್ಜಿ, ನನ್ನ ಪದ್ಮಿನಿ ಮಧ್ಯೆ ಯಾವ ಜಗಳನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಾವು ದೂರ ದೂರ ಇರೋ ಅಗತ್ಯ ಇಲ್ಲ ಅಜ್ಜಿ. ನಂದನ್, ದೊಡ್ಡವ್ರ ಮಾತಿಗೆ ಬೆಲೆ ಕೊಡು. ನೋಡು ನಂದನ್, ಇದು ಬರೀ ಆಷಾಢ ಅಂತಾಗಿದ್ರೆ 4 ದಿನ ಪದ್ಮಿನಿಗೆ ತವ್ರ ಮನೆ ಕಳಿಸೋ ಶಾಸ್ತ್ರ ಮಾಡಿ ಸುಮ್ಮನಾಗ್ತಿದೆ. ಆದ್ರೆ ಇದು ಜಾತಕದ ವಿಷಯ, ಗಂಡ ಹೆಂಡತಿ ಸಂಬಂಧದ ವಿಷಯ. ಇದರಲ್ಲಿ ಉದಾಸೀನ ತೋರ್ಸೋದಕ್ಕಾಗಲ್ಲ ನಂದನ್. ಅದಕ್ಕೆ ಇವತ್ತೇ ಪದ್ಮಿನಿ ತವ್ರ ಮನೆಗೆ ಹೊರಟ್ಬಿಡ್ಲಿ. ನಾನು ಈ ಮನೆಯಿಂದ ಆಚೆ ಹೋಗಕ್ಕೆ ಆ ದೇವ್ರೇ ಸೃಷ್ಟಿ ಮಾಡಿರೋ ದಾರಿ ಇದು. ನಾನು ಹೊರಡ್ತೀನಿ. ಆದ್ರೆ ಪೂರ್ವಿ ತಾನೇ ತವ್ರ ಮನೆಗೆ ಹೋಗ್ಬೇಕಾಗಿದ್ದು. ಪೂರ್ವಿ ನಂದನ್ ಅವ್ರ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಅವಳು ಈ 1 ತಿಂಗಳು ಮನೆಯಿಂದ ದೂರ ಇರೋದೇ ಸರಿ. ಅಮ್ಮಾಜಿ, ನಾನು ಅಪ್ಪಯ್ಯನ ಮನೆಗೆ ಹೊರಡ್ತೀನಿ. ಹಾಗೆ ಪೂರ್ವಿನ ಜೊತೆ ಕರ್ಕೊಂಡು ಹೋಗ್ತೀನಿ. ಪದ್ಮಿನಿ, ಪೂರ್ವಿ ಇಲ್ಲೇ ಇರ್ಲಿ ಬಿಡಮ್ಮ. ಹೌದು ಪದ್ಮಿನಿ, ಪೂರ್ವಿ ಇಲ್ಲೇ ಇರ್ಲಿ. ನೀನು 1 ತಿಂಗಳಿರಲ್ಲ, ಅವಳು ಹೋಗ್ಬಿಟ್ರೆ ನಮ್ಗೆಲ್ಲ ಬೇಜಾರಾಗಲ್ವಾ? ಇಲ್ಲ, ನಾನು ಅಕ್ಕನ ಜೊತೆ ಹೊರಟ್ಬಿಡ್ತೀನಿ. ಪೂರ್ವಿ, ನೀನ್ ನೆನ್ನೆ ಅಷ್ಟೇ ಬಂದಿದ್ಯಾ. ಇಲ್ಲೇ ಇರು, ಪದ್ಮಿನಿ ಹೋಗಿ ಬರ್ಲಿ. ಪದ್ಮಿನಿ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಚಿಕ್ಕಪ್ಪ, ನೀವು ಜಾತಕನ ಸರಿಯಾಗಿ ನೋಡಿದ್ದೀರಾ? ಇನ್ನೊಂದ್ಸಲ ನೋಡಿ ಚಿಕ್ಕಪ್ಪ. ಹೇ ನಂದನ್, ಚಿಕ್ಕಪ್ಪ ಸರಿಯಾಗಿ ನೋಡ್ದೆ ಮಾಡ್ದೆ ಹೇಳ್ತಾರನೋ? ಏನಯ್ಯ, ನನ್ನ ಜ್ಯೋತಿಷ್ಯದ ಬಗ್ಗೆನೇ ನಂಬಿಕೆ ಇಲ್ವಾ ನಿನಗೆ? ಪಾಪ 1 ತಿಂಗಳು ಪದ್ಮಿನಿನ ಬಿಟ್ಟಿರ್ಬೇಕಲ್ಲ ಅನ್ನೋ ಬೇಜಾರಲ್ಲಿ ಹೇಳ್ತಿದ್ದಾನೆ ಮಾವ ಅವನು. ನೋಡು ನಂದನ್, ನಿನ್ನ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಈ ನಿಯಮ ಪಾಲಿಸ್ಲೇಬೇಕು. ನಂದನ್, 1 ನಿಮಿಷ. ನೀನು ಪದ್ಮಿನಿ ಮುಖನ ನೋಡಬಾರ್ದು ಅನ್ನೋ ನಿಯಮ ನೆನಪಿರ್ಲಿ. ಈ ಕ್ಷಣದಿಂದಲೇ ಈ ನಿಯಮ ಪಾಲಿಸ್ಬೇಕು ನೀನು. ಅವಳಿನ್ನೂ ಈ ಮನೆಯಿಂದ ಹೋಗಿಲ್ಲ ಚಿಕ್ಕಪ್ಪ. 1-2 ನಿಮಿಷ ಅವಳ ಜೊತೆ ಮಾತಾಡೋ ಅವಕಾಶ ಮಾಡಿಕೊಡಿ. ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ? ನಾನೇ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಈ ಮನೆಯಿಂದ ಹೋಗಕ್ಕೆ ಒಂದು ಅವಕಾಶ ಕೊಡು ಅಂತ. ಆ ದೇವ್ರೇ ಮಾಡ್ಕೊಟ್ಟಿರೋ ಅವಕಾಶ ಇದು. ನಾನು ಹೊರಟೋಗ್ತೀನಿ. ಅದೇ ಸರಿ, ಮತ್ತೆ ನಾನು ಯಾವತ್ತೂ ಇಲ್ಲಿಗೆ ಬರೋಕ್ಕಿಲ್ಲ. ಪದ್ಮಿನಿ, ಪದ್ಮಿನಿ, ಬಾಗಲ್ ತೆಗಿ ಪದ್ಮಿನಿ. ನಂದನ್ ಅವ್ರೆ, ನಾನು ನೀವು ಒಬ್ರಿಗೊಬ್ರು ನೋಡ್ಬಾರ್ದು ಅಂತ ಮರ್ತೋಯ್ತಾ ನಿಮ್ಗೆ? ದಯವಿಟ್ಟು ದೊಡ್ಡವ್ರ ಮಾತಿಗೆ ಬೆಲೆ ಕೊಡಿ. ಪದ್ಮಿನಿ, ನೀನ್ ಇವತ್ತು ತವ್ರ ಮನೆಗೆ ಹೋಗ್ತಿದ್ಯಾ? ಈಗ್ಲೂ ನಿನ್ ಮುಖ ನೋಡ್ದೆ ಹಂಗೆ ಕಳ್ಸ್ಕೊಡ್ಬೇಕಾ ನಾನು? ಬಾಗಲ್ ತೆಗಿ ಪದ್ಮಿನಿ, ಪ್ಲೀಸ್.
ಅಕ್ಕ ಅಕ್ಕ ಬಾಗಿಲ್ ತೆಗಿ. ಪೂರ್ವಿ ದಯವಿಟ್ಟು ಸ್ವಲ್ಪ ಹೊತ್ತು ನನ್ ಪಾಡಿಗೆ ನನ್ನ ಬಿಟ್ಬಿಡು. ಅಕ್ಕ ಪ್ಲೀಸ್ ಬಾಗಿಲ್ ತೆಗಿ. ಅಕ್ಕ ಅಕ್ಕ ಹೊರಟೇ ಬಿಟ್ಟಿಯಾ? ನನ್ನನ್ನ ನಿನ್ ಜೊತೆ ಕರ್ಕೊಂಡು ಹೋಗೆ. ನೀನೇ ಇಲ್ದೇ ಇರೋ ಈ ಮನೇಲಿ ನಾನ್ ಹೆಂಗಿರ್ಲಿ? ನೋಡು ಪೂರ್ವಿ, ಯಾರಿದ್ರು ಯಾರಿಲ್ಲ ಅಂದ್ರು ನೀನ್ ಈ ಮನೇಲಿ ಇರ್ಲೇಬೇಕು. ಅಕ್ಕ ನೋಡು ಪೂರ್ವಿ, ಮಾಲ್ತಿ ಅತ್ತೆ ಜೊತೆ ಹುಷಾರಾಗಿ ಮಾತಾಡು. ಅವ್ರು ಒಳ್ಳೆಯವರೇ, ಆದ್ರೆ ಆಷಾಢ ಮಾಸ ಅನ್ನೋದ್ ನೆನ್ಪಿರಿ. ಅವ್ರು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ನೀನ್ ಅವ್ರಿಗೆ ತಿರುಗಿಸ್ ಮಾತಾಡ್ಬೇಡ, ಸರಿನಾ? ನಿನಗೇನ್ ಹುಚ್ಚಿಡ್ದಿದ್ಯಾ? ಇದನ್ನೆಲ್ಲ ನನ್ಗ್ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಅವ್ರ ಸೊಸೆ ನೀನ್ ತಾನೆ. ಕೆಳಗಡೆ ನರೇಂದ್ರ ಮಾವ ಹೇಳಿದಷ್ಟು ಮಾತುಗಳು ಅನ್ವಯಿಸೋದು ನಿನಗೆ ಪೂರ್ವಿ. ಅಮ್ಮಾಜಿ, ನರೇಂದ್ರ, ನನಗೆ ಆತಂಕ ಆಗ್ತಾ ಇದೆ ಈಗ. ಪೂರ್ವಿ ಏನೋ ಇಲ್ಲೇ ಇರ್ತಾಳೆ ನಿಜ, ಆದ್ರೆ ಪೂರ್ವಿ ಮತ್ತೆ ಮಾಲ್ತಿ ನಡುವೆ ಸಂಬಂಧ ಹಾಳಾದ್ರೆ ಏನ್ ಮಾಡೋದು? ಅಮ್ಮಾಜಿ, ನನಗೂ ಈ ವಿಷಯ ಮೊದಲು ಗೊತ್ತಾಗ್ಲೇ ಇಲ್ಲ. ಅತ್ಗೆ ಹೇಳಿದ್ಮೇಲೆ ನನಗೂ ನೆನಪಾಗಿದ್ದು. ಅತ್ಗೆ ಪೂರ್ವಿ ಇಬ್ರು ಅತ್ತೆ ಸೊಸೆ ಆಗ್ತಾರಲ್ವಾ? ಏನ್ ಮಾಡೋದು? ಪೂರ್ವಿನ್ ಕಳಿಸ್ಬಿಡಣ್ವಾ? ನರೇಂದ್ರ, ಪೂರ್ವಿ ನಂದನ್ನ ಜೊತೆಲಿ ಇರ್ಬೇಕು ಅಂತ ತಾನೆ ಆಷಾಢದ ನೆಪ ಮಾಡ್ಕೊಂಡು ಪದ್ಮಿನಿನ ಕಳಿಸಿರೋದು. ಈಗ ಪೂರ್ವಿನ ಕಳಿಸ್ಬಿಟ್ರೆ ಹೇಗೆ? ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಮ್ಮಾಜಿ, ಅತ್ಗೆನ ಅವ್ರ ತವ್ರ ಮನೆ ಕಳಿಸ್ಬಿಡೋಣ. ಅದ್ ಹೇಗ್ ಮಾಡಕ್ಕಾಗತ್ತೆ ನರೇಂದ್ರ? ಹಾಗ್ ಮಾಡಿದ್ರೆ ನಮ್ಮೇಲೆ ಅನುಮಾನ ಬರುತ್ತಲ್ವಾ? ಇದು ಸಾಧ್ಯ ಇಲ್ದಿರೋ ಕೆಲಸ. ಇದ್ ಬಿಟ್ಟು ಬೇರೆ ಏನಾದ್ರೂ ಪರಿಹಾರ ಕೊಡು. ಪರಿಹಾರ? ಅಮ್ಮಾಜಿ, ಈ ಸಮಸ್ಯೆಗೆ ಈಗ ನಮ್ಮ ಮುಂದೆ ಇರೋದು ಒಂದೇ ಪರಿಹಾರ. ಏನು? ಹೇಗಾದ್ರೂ ಮಾಡಿ ಅತ್ಗೆ ಮತ್ತೆ ಪೂರ್ವಿ ಇಬ್ರು ದೂರ ದೂರ ಇರೋ ಹಾಗೆ ನೋಡ್ಕೋಬೇಕು. ಇಬ್ರು ಜಾಸ್ತಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಬಾರ್ದು, ಒಟ್ಟಿಗೆ ಇರಬಾರ್ದು. ಒಟ್ನಲ್ಲಿ ಈ ಆಷಾಢ ಕಳೆಯೋವರೆಗೂ ಅವರಿಬ್ರು ದೂರ ದೂರ ಇರೋ ಹಾಗೆ ನಾವು ಜವಾಬ್ದಾರಿ ತಗೋಬೇಕು. ಸರಿ, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಜವಾಬ್ದಾರಿ ಮಾತ್ರ ನಿಂದೆ. ಆದಷ್ಟು ಪೂರ್ವಿ ಮಾಲ್ತಿ ದೂರ ದೂರ ಇರೋ ತರ ನೀನ್ ನೋಡ್ಕೊ, ಅರ್ಥ ಆಯ್ತಾ?